ಭಾರತ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ನವೀಕರಣ ಇಂಧನ ವ್ಯವಹಾರಗಳ ಮಂತ್ರಿಗಳಾದ ಹುಬ್ಳಿ ಧಾರವಾಡದ ಸಂಸದ ರಾಷ್ಟ್ರೀಯ ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ ಅವರ 63ನೇ ಹುಟ್ಟುಹಬ್ಬವನ್ನು ಕಲಬುರಗಿಯ ನಿರಾಶ್ರಿತರ ಕೇಂದ್ರದಲ್ಲಿ ಅನ್ನ ಸಂತರ್ಪಣೆ ಮತ್ತು ಬ್ಲಾಂಕೆಟ್ ಕಂಬಳಿ ವಿತರಣೆ ಮಾಡುವುದರ ಮುಖಾಂತರವಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದ ಕಡಗಂಚಿ ಕುಲ ಸಚಿವರಾದ ಪ್ರೊಫೆಸರ್ ಬಿರಾದರ್ ಅವರು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಬಾಲತಪಸ್ವಿ ದ್ವಿತೀಯ ಸಾಂಬಶಿವಾಚಾರ್ಯರಾದ ಮತ್ತು ಮುಖ್ಯ ಅತಿಥಿಗಳಾಗಿ ಸುಭಾಷ್ ಬಿರಾದರ್ ಕಮಲಾಪುರ್ ಅವರು ಅಧ್ಯಕ್ಷತೆಯನ್ನು ಜಗದೀಶ್ ಹುನಗುಂದ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ನಿರಾಶ್ರಿತ ಪರಿಹಾರ ಕೇಂದ್ರ, ಹೈಕೋರ್ಟ್ ಕ್ರಾಸ್ ಹತ್ತಿರ ವಿಶೇಷವಾಗಿ ಅನ್ನ ಸಂತರ್ಪಣೆ ಮತ್ತು ಕಂಬಳಿ ವಿತರಣೆಯನ್ನು ನಿರಾಶ್ರಿತರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಅತಿಥಿ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದ ಸಂಯೋಜನೆಯನ್ನು ಬಿಜೆಪಿ ಮುಖಂಡರಾದ ಗುರುರಾಜ್ ಭರತ್ನೂರ್ ಅವರು ವಹಿಸಿಕೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಷ್ಟೇ ಕೊಡಿ ಸರ್. ಅವ್ರು ಕಾಣ್ಸದ ಫೋರ್ ಎಸ್ ಸರಿ ಕಡೆ ಸರ್ ಸರಿ ಕಡೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಹಾಗೂ ಭಾರತ ಸರ್ಕಾರದ ಜನಪ್ರಿಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರದ 63ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೇಳಿದ್ದೆ, ಇಲ್ಲ ನಾನಂತೂ ಯಾವುದೋ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಳೋದು ಹುಟ್ಟುಹಬ್ಬ ನಾನು ಎಲ್ಲೂ ಮಾಡ್ಕೋತ ಬಂದಿಲ್ಲ. ಯಥಾಸ್ಥಿತಿ ದಿಲ್ಲಿಯಲ್ಲಿ ಸರ್ಕಾರದ ಸೇವೆ, ಜನರ ಸೇವೆ ಏನು ಮಾಡಬೇಕು ಅದನ್ನೇ ನಾನು ಮುಂದುವರಿಸ್ಕೊಂಡು ಇವತ್ತಿನ ದಿವಸನೂ ಅದನ್ನೇ ಮಾಡ್ತಾ ಇರ್ತೀನಿ. ಆದರೆ ನಿಮ್ಮ ಹೃದಯಕ್ಕೆ ಮನಸ್ಸಿಗೆ ತಿಳಿದಂಗೆ ನೀವು ಮಾಡಿರಿ, ಅದೇನು ನಂದೇನಿದು ಇಲ್ಲ ಅಂತ ಹೇಳಿದರು. ಆದ ಒಂದು ಕಾರಣ ಪ್ರಯುಕ್ತ ಒಂದು ಜನಪ್ರಿಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ರಾಷ್ಟ್ರೀಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರ ಈ 63ನೇ ಹುಟ್ಟುಹಬ್ಬಕ್ಕೆ ನಮ್ಮ ಕರೆಗೆ ಪ್ರಾರ್ಥನೆಗೆ ಹೋಗೊಟ್ಟು ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಬಾಲತಪಸ್ವಿ ಶಿವಾಚಾರ್ಯ ಸ್ವಾಮಿಗಳು ಕೇಸರಿ ಬೆಟ್ಟ ಅವರಿಗೆ ಹೃತ್ಪೂರ್ವಕವಾದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು, ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತೇನೆ. ಅದೇ ರೀತಿ ತಮ್ಮ ಬಿಜಿ ಇಂಥ ಒಂದು ಶೆಡ್ಯೂಲಲ್ಲಿ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರು, ರಿಜಿಸ್ಟ್ರಾರ್ ಆದಂಥ
ಶ್ರೀ ಬಿರಾದರ್ ಸಾಹೇಬರು ಇವತ್ತು ನಮ್ಮ ನಡುವಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ, ಅದೇ ರೀತಿ ಹಿರಿಯ ನಾಯಕರಾದಂಥ ಸುಭಾಷ್ ಬಿರಾದರ್ ಸರ್ ನಮ್ಮ ಆತ್ಮೀಯರು, ಮಾರ್ಗದರ್ಶಕರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಿ, ಅವಿನಾಶ್ ಕುಲಕರ್ಣಿ ನನ್ನ ಸ್ನೇಹಿತರು, ಮುಕುಂದ್ ದೇಶಪಾಂಡೆ ಅವರು, ಗುರಾಜ್ ಭರತ್ನೂರ್ ಅವರು, ರಾಕೇಶ್ ಅವರು, ಇಲ್ಲಿ ಸೇರಿದಂಥ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ, ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಕೇವಲ ಒಂದು ಸಾಂಕೇತಿಕವಾಗಿ ಅಷ್ಟೇ ಅಲ್ಲ, ಒಂದು ಜನಪರ ಸೇವಾ ಕಾರ್ಯಗಳನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡದಿಂದ ಆರಂಭಗೊಂಡು ಅಭಿವೃದ್ಧಿ ಪರವಾಗಿ, ದೀನದಲಿತರ ಬಡವರ ಪರವಾಗಿ ಹೋರಾಡಿ ಮುಂದೆ ಬಂದಂಥ ಪ್ರಹ್ಲಾದ್ ಜೋಶಿ ಅವರ ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ನಾವು ಈ ಒಂದು ರಾಕೇಶ್ ಅವರೇ ನಮಗೆ ಹೇಳಿದರು, ಇಂಥ ಒಂದು ನಿರಾಶ್ರಿತರ ಕೇಂದ್ರ ಇದೆ, ಇಲ್ಲಿ ಒಂದು 150 ಜನ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಅನ್ನ ಸಂತರ್ಪಣೆ ಮತ್ತು ಕಂಬಳಿ ವಿತರಣೆ, ಚಳಿಗಾಲ ಇರೋದರಿಂದ ಕಂಬಳಿ ವಿತರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಈಗಾಗಲೇ ನಮ್ಮ ರಿಜಿಸ್ಟರ್ ಸಾಹೇಬರು ಒಂದೆರಡು ಮಾತಾಡಬೇಕಂತ ಅವ್ರಿಗೂ ಕೇಳ್ಕೊತೀನಿ. ಆಮೇಲೆ ಆಶೀರ್ವಚನವನ್ನು ಪರಮ ಪೂಜ್ಯರು ಕೊಡಬೇಕು, ಸುಭಾಷ್ ಬಿರಾದರ್ ಸರ್ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ತಾವೆಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಅನಂತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ಪ್ರಹ್ಲಾದ್ ಜೋಶಿಜಿಯವರ ಒಂದು 63ನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಹಾಗೂ ಕಂಬಳಿ ವಿತರಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಉಪಾಚಾರ್ಯ ರತ್ನ ಶ್ರೀ ಶಟಸ್ಥಲ ಬ್ರಹ್ಮ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರಿ ಸ್ವಾಮಿಗಳ ಒಂದು ಪಾದಾರವಿಂದಗಳಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮತ್ತು ಈ ದೇಶದ ಈ ಭಾಗದ ಒಂದು ಅಭಿವೃದ್ಧಿಯ ಕಳಕಳಿಯನ್ನು ಹೊಂದಿರುವ ಮತ್ತು BJPಯ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಸುಭಾಷ್ ಬಿರಾದರ್ ಕಮಲಾಪುರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮತ್ತು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಶ್ರೀ ಜಗದೀಶ್ ಹುನಗುಂದ ರವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಾಂಧವರೇ, BJP ಕಾರ್ಯಕರ್ತರೇ, ಅಭಿಮಾನಿಗಳೇ, ದೇಶಾಭಿಮಾನಿಗಳೇ, ಮತ್ತು ಯಾವತ್ತೂ ಸಮಾಜದ ಬಗ್ಗೆ ಕಾಳಜಿ, ಚಿಂತನೆ, ಮಂಥನೆ, ಈ ದೇಶ, ಈ ಭಾಗ, ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಪರವಾಗಿ ಎಲ್ಲರೂ ಹೋರಾಡ್ತಕ್ಕಂಥ ಎಲ್ಲ ನನ್ನ ಕಲ್ಯಾಣ ಕರ್ನಾಟಕದ ಅಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಜಗದೀಶ್ ಹುನಗುಂದ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕಂತ ನಾನೆಲ್ಲರೂ ನಮ್ಮಲ್ಲಿ ಕೇಳ್ಕೊತೇನೆ. ಕುಲಸಚಿವರಾದಂಥ ಶ್ರೀಮಾನ್ ಬಿರಾದರ್ ಅವರು ಸಾಕಷ್ಟು ವಿಷಯಗಳನ್ನು ಪ್ರಹ್ಲಾದ್ ಜೋಶಿಯವರ ಬಗ್ಗೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಮಹಾನ್ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವ್ರಿಗೂ ನಾನು ಪರಿಚಯ ಆಗಿದ್ದು ಹಿಂದಿನ ಕೇಂದ್ರ ಸಚಿವರಾದಂಥ ದಿವಂಗತ ಅನಂತಕುಮಾರ್ ಮೂಲಕ ಅವರು ನನ್ನ ಪರಿಚಯ ಆಯಿತು 92ರಲ್ಲಿ. ಅವರು ತಮ್ಮ ಉದ್ದಿಮೆ ಜೊತೆಗೆ ಸಂಘ ಪರಿವಾರದ ಚಟುವಟಿಕೆಗಳೊಂದಿಗೆ ಏನು ಬಿರಾದರ್ ಹೇಳಿದ್ರು, ಏನು ಹುಬ್ಬಳ್ಳಿ ಧಾರವಾಡದ ಏನು ಒಂದು ವಿವಾದ ಇತ್ತು, ಆ ವಿವಾದ ಮೂಲಕ ಜೊತೆಗೆ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೂಡ ಏನಪ್ಪ ಅಂದರೆ ಇವತ್ತು ಈ ನಮ್ಮ ರಾಜ್ಯಕ್ಕೆ ಅನೇಕ ರೀತಿಯಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಬಂದಂಥ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದ, ರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಕೂಡ ಅವರ ನಯ, ವಿನಯ ಮತ್ತು ಸರಳತೆಯನ್ನು ಬಂದು ಇವತ್ತು ನಾವು ಅವರಲ್ಲಿ ಬಂದು ಕಂಡುಹಿಡಿಬೋದು. ಅನಂತಕುಮಾರ್ ನಂತರ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಅತಿ ಪ್ರಾಮುಖ್ಯವಾದ ಬಲಿಷ್ಠ ಮಂತ್ರಿಗಳಂತಂದರೆ ಇವತ್ತು ನಾವು ಪ್ರಹ್ಲಾದ್ ಜೋಶಿಯವರಂತ ನಾವು ಹೇಳಬೇಕಾಗುತ್ತೆ. ತನ್ನ ಸರಳತೆ ಜೊತೆಗೆ ತನ್ನ ವ್ಯಕ್ತಿತ್ವವನ್ನು ಮತ್ತು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಏನಪ್ಪ ಅಂದ್ರೆ ನಿರ್ವಹಿಸಿದಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅಂತ ನಾನು ಹೇಳಬೇಕಾಗುತ್ತೆ. ಅಂಥವರ ಹುಟ್ಟುಹಬ್ಬವನ್ನು ಏನು ಜಿಲ್ಲೆ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದಾಗಲಿ ಒಂದು ವಿಜೃಂಭಣೆಯಿಂದ ಅವರು ಜನ್ಮದಿನವನ್ನು ಆಚರಣೆ ಮಾಡಬೇಕಾಗಿತ್ತು. ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ನಾನು ಯಾವುದೇ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಯಾವುದೇ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಹೋಗೋದಿಲ್ಲ. ನನ್ನ ಜನ್ಮದಿನಾಚರಣೆಯನ್ನು ಜನರ ಸೇವೆ ಮೂಲಕ ಏನಪ್ಪ ಅಂದರೆ ಈ ದೇಶಕ್ಕೆ ಸಲ್ಲಿಸ್ತೀನಿ ಅಂತ ಏನು
ವಾಟ್ಸಪ್ ಮೂಲಕ ನಾನು ಏನು ನೋಡಿದ್ದೇನೆ ಆ ವಿಷಯ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ 92ರಿಂದ ಇಲ್ಲಿವರೆಗೆ ನಾನು ನೋಡಿದಾಗ ಕೆಳಮಟ್ಟದಿಂದ ಎತ್ತರಕ್ಕೆ ಏನು ಇವತ್ತು ಬಿರಾದಾರರು ಅದು ಕಳೆದ 5 ಬಾರಿ ಏನಪ್ಪ ಅಂದರೆ ಸಂಸದರಾಗಿ ಲೋಕಸಭಾ ಸದಸ್ಯರಾಗಿ ಏನಪ್ಪ ಅಂದರೆ ಚುನಾಯಿತರಾಗಿ ಬರ್ತಾ ಇದ್ದಾರೆ. ಆದರೆ ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಬದಲಾವಣೆ ನಾನು ಕಂಡು ಬರಲಿಲ್ಲ. ಅಷ್ಟೇ ಸರಳ ಜೀವಿ, ಯಾರೇ ಹೋದರೂ ಕೂಡ ಸರಳವಾಗಿ ಚೆನ್ನಾಗಿದ್ದೀರಾ, ಏನೋ ಮಾತಾಡ್ತಾರೆ, ಏನು ಬಂದಿದ್ದು ಅಂತ ಕೇಳ್ತಾರೆ, ನಿಮ್ಮ ಸಮಸ್ಯೆ ಏನು ಕೇಳ್ತಾರೆ, ಆ ಸಮಸ್ಯೆ ಏನಾದರೂ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿರುವಂಥ ಸೇವೆಯನ್ನು, ದೇಶ ಸೇವೆ, ಜನಸೇವೆ ಮಾಡಲು ದಾಪುಗಾಲಿನಿಂದ ಹೋಗುತ್ತಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರ 63ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮ. ಈ ನಿಮಿತ್ತವಾಗಿ ಇದುವರೆಗೆ ಆರ್ ಬಿರಾದಾರ್ ಸರ್ ಅವರು ಅವರ ಬಗ್ಗೆ ವಿಶೇಷವಾಗಿರುವಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ಸುಭಾಷ್ ಬಿರಾದಾರ್ ಸರ್ನು ಕೂಡ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದರ ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಭಿಮಾನ ಮತ್ತು ಪ್ರೀತಿಯಿಂದ ಆಯೋಜನೆ ಮಾಡಿದಂಥ ಜಗದೀಶ್ ಹುನಗುಂದ ಸರ್ ಆಗಲಿ, ನಮ್ಮ ದೇಶಪಾಂಡೆ ಸರ್ ಆಗಲಿ, ಕುಲಕರ್ಣಿಯವರಾಗಲಿ, ಬಸವರಾಜ್ ಸರ್, ಇವರೆಲ್ಲ ಗಣ್ಯಮಾನ್ಯರು, ಎಲ್ಲರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸದ್ಬುದ್ಧಿ ಸನ್ಮಂಗಲ ಕೊಡಲಿ ಅಂತ ಹೇಳಿ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಳ್ಳಿಯಿಂದ ದಿಲ್ಲಿಯವರೆಗೂ ಪ್ರತಿಯೊಬ್ಬ ವ್ಯಕ್ತಿಗಳು ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬವನ್ನು ಮಾಡ್ತಾರೆ. ಈ ಹುಟ್ಟುಹಬ್ಬ ಮಾಡೋದು ಎದಕ್ಕೋಸ್ಕರವಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಆ ಪ್ರಶ್ನೆ ಭಾಳ ಜನರಿಗೆ ಅರ್ಥ ಆಗಿರಲ್ಲ, ಕೆಲವರಿಗೆ ಮಾತ್ರ ಅರ್ಥ ಆಗಿರ್ತದೆ. ದೊಡ್ಡ ವಿಶೇಷವಾಗಿರುವಂಥ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬಕ್ಕೆ ಮಹತ್ವ ಮಾಡಿಕೊಳ್ಳಲ್ಲ. ಯಾಕೆ ಮಾಡಿಕೊಳ್ಳಲ್ಲ ಅಂತಂದರೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ನಾವೇ ಮಾಡಿಕೊಳ್ಳೋ ಬದಲು ನಾವು ಹುಟ್ಟಿ ಈ ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಅನ್ನುವಂಥ ವಿಶೇಷವಾದ ಗುಣ ಹೊಂದಿದವರು ಮಾತ್ರ ಹುಟ್ಟುಹಬ್ಬಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ. ಇವತ್ತು ಅದೆಷ್ಟೋ ಜನ ಕೋಟಿ ದುಡ್ಡು ಖರ್ಚು ಮಾಡಿಕೊಂಡು ಹುಟ್ಟುಹಬ್ಬವನ್ನು ಮಾಡ್ತಿರ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ಸರ್ದೊಂದು ವಿಶೇಷ ಏನಂತಂದರೆ, ಇದುವರೆಗೆ ಭಾಳಷ್ಟು ಹೇಳಿದ್ದಾರೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ಮಾಡಿಕೊಳ್ಳೋಕ್ಕೆ ಏನು ಮಹತ್ವ ಕೊಡ್ತೀವಿ ಮತ್ತು ಎಷ್ಟು ದುಡ್ಡು ವಿನಿಯೋಗ ಮಾಡ್ತೀವಿ, ಆ ದುಡ್ಡು ದೇಶ ಮತ್ತು ಸಮಾಜ ಸೇವೆಗೆ ಆದರೆ, ಆ ಸಮಯವನ್ನು ಸಮಾಜ ಸೇವೆಗೆ, ದೇಶ ಸೇವೆಗೆ ವಿನಿಯೋಗ ಆದ್ರೆ ನಾವು ಸಮಾಜ ಸಂತೃಪ್ತಿಯಿಂದ ಇತ್ತು ಅಂತಂದರೆ ನಾವು ಹುಟ್ಟಿದ್ದು ಸಾರ್ಥಕ ಇತ್ತು ಅನ್ನುವಂಥ ವಿಶೇಷ ಮನೋಭಾವ ಹೊಂದಿದಂಥವರು ಪ್ರಹ್ಲಾದ್ ಜೋಶಿ ಸಾಹೇಬರು ಅಂತ ಹೇಳಿದರು. ಮೊನ್ನೆ ನಮ್ಮ ಜಗದೀಶ್ ಹುನಗುಂದ ಸರ್ ಹೇಳಿದರು, ಈ ಕಾರ್ಯಕ್ರಮವನ್ನು ಅವ್ರು ಬ್ಯಾಡ್ ಅಂತಂದ್ರೂ ನಾವೆಲ್ಲರೂ ಕೂಡಿ ಮಾಡ್ಲಕತ್ತೀವಿ ಅಂತ ಹೇಳಿದರು. ಅದಕ್ಕೆ ಒಂದು ಮಾತು ಏನಂತಂದರೆ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರೆ. ಒಂದು ಗಿಡ ಹಣ್ಣು ಕೊಡ್ತದೆ ಮತ್ತು ಅದರ ಜೊತೆಗೆ ಆಹಾರ ಕೊಡೋದ್ರ ಜೊತೆಗೆ ಆಕ್ಸಿಜನ್ ಕೊಡ್ತದೆ. ಈ ಆಕ್ಸಿಜನ್ನು, ಆಹಾರ ಮತ್ತು ಹಣ್ಣು, ಔಷಧ ಈ ಎಲ್ಲ ಕೊಡುವಂಥ ಗುಣ ಒಂದು ಗಿಡದಲ್ಲಿದೆ. ಆ ಗಿಡವನ್ನು ಅಷ್ಟೆಲ್ಲ ಗುಣ ಹೊಂದಿದಂಥ ಗಿಡ ಇದ್ದರೆ ಮನುಷ್ಯನಾಗಿ 84 ಲಕ್ಷ ಜೀವಿಗಳಲ್ಲಿ ಶ್ರೇಷ್ಠ ಅನಿಸಿಕೊಂಡಿರುವಂಥ ಈ ಮಾನವ ಜನ್ಮದಲ್ಲಿ ಬಂದಂಥ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಇಟ್ಕೊಳ್ಳಿಲ್ಲ ಅಂತಂದರೆ ಆ ಗಿಡಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗಿಂತಲೂ ಕನಿಷ್ಠನಾಗ್ತಾನೆ ಅನ್ನುವಂಥದ್ದನ್ನು ಎತ್ತಿ ತೋರಿಸುವುದರ ಮೂಲಕವಾಗಿ ಮನುಷ್ಯನಾಗಿ ಪರೋಪಕಾರವನ್ನು ಮಾಡಬೇಕು, ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಿರಾಶ್ರಿತರಿಗೆ, ಆಶ್ರಯ ಇಲ್ಲದೇ ಇರುವಂಥವರು ಎಲ್ಲರೂ ಬಾಳಿನಲ್ಲಿ ಅನೇಕ ಕಷ್ಟ ನೋವನ್ನು ಅನುಭವಿಸುವಂಥವರಿಗೆ ನಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಹಾಯ ಮತ್ತು ಸಹಕಾರವನ್ನು ಮಾಡಬೇಕು, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಅವರಿಗೆ ಧೈರ್ಯವನ್ನು ತುಂಬುವಂಥ ವಿಶೇಷ ಗುಣವನ್ನು ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ನಡೀತಾ ಇದೆ ಅಂತಂದರೆ ಇದರಲ್ಲಿ ನಿಜವಾಗ್ಲೂ ಅವರ ವ್ಯಕ್ತಿತ್ವ ಏನು ಅಂತ ಈ ಕಾರ್ಯಕ್ರಮದ ಮೂಲಕವಾಗಿ ಗೊತ್ತಾಗುವಂಥ ಒಂದು ವಿಶೇಷ ಕಾರ್ಯವನ್ನು
ನಮ್ಮ ಜಗದೀಶ್ ಹುನಗುಂದ ಸರು ಈ ಉಳಿದಂಥ ಸೇರಿದವರೆಲ್ಲರೂ ಮಾಡಿದ್ದು